ಅಬ್ದುಲ್ ರಜಾಕ್, ನೀವು ಮುಸ್ಲಿಂ ಕಾಸ್ ಬಗ್ಗೆ ಮಾತಾಡಿ. ಆಯ್ತಪ್ಪ, ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಿತ್ತು, ಅಲ್ಲಿವರೆಗೆ ನಿಮ್ ಸ್ಟ್ಯಾಂಡ್ ಸರಿ ಇದೆ. ಜಬ್ಬಾರ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಡಿ, ನಜೀರ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಡಿ, ಸಲೀಂ ಅಹಮದ್ ಖಾನ್ ಮೇಲೆ ಸಲೀಂ ಅಹಮದ್ ಮೇಲೆ ತೆಗೆದುಕೊಳ್ಳು ಅಂತ ಹೇಳೋರು ಹೂ ಆರ್ ಯು? ಕಾಂಗ್ರೆಸ್ ಪಕ್ಷನ ಸೈಡಲ್ಲಿ ಇಡಿ. ನಷ್ಟ ಆಗಿರೋದು ಸಮುದಾಯಕ್ಕೆ. ಸಮುದಾಯದ ಬಗ್ಗೆ ಮಾತಾಡ್ರಿ. ಎಕ್ಸ್ಟ್ರಾ ನಾಯಕ ಕೊಡ್ರಿ ನಮ್ಗೆ ಅಂತ ಟಿಕೆಟ್ ಕೇಳಿದ್ದು. ಇರೋ ನಾಯಕರನ್ನ ಉಚ್ಚಾಟನೆ ಮಾಡಿದ್ರೆ ನಷ್ಟ ಯಾರಿಗೆ? ಮುಸ್ಲಿಂ ಕಾಸ್ ಬಗ್ಗೆ ಯಾವಾಗ್ಲೂ ಮುಸ್ಲಿಂ ಕಾಸ್, ಇದರಲ್ಲಿ ಮುಸ್ಲಿಂ ಮುಸ್ಲಿಂ ಕಾಸ್. ಸಲೀಂ ಅಹಮದ್ ಮುಸ್ಲಿಂ ಇನ್ನೊಬ್ಬ ನಾಯಕ ಬೇಕು, ರಿಜ್ವಾನ್ ಅರ್ಷದ್ ಮುಸ್ಲಿಂ ಅಲ್ವಾ? ರೆಪ್ರೆಸೆಂಟೇಷನ್ ಜಾಸ್ತಿ ಆಗ್ಲಿ ಅಂತ ಯೂಸುಫ್ ಪಠಾಣ್ ಮುಸ್ಲಿಂ ಅಲ್ವಾ? ರೆಪ್ರೆಸೆಂಟೇಷನ್ ಜಾಸ್ತಿ ಆಗ್ಲಿ ಅಂತ ಇರೋ ನಾಯಕರನ್ನ ತೆಗೆದಾಕ್ಬಿಟ್ರೆ ನಾವು ಪ್ರಶ್ನೆ ಮಾಡಬಾರ್ದ, ಅವ್ರ ಪ್ರತಿಭಟಿಸಬಾರ್ದ, ಆಕ್ರೋಶ ವ್ಯಕ್ತಪಡಿಸಬಾರ್ದ. ಏನ್ ಮಾಡ್ಬೇಕು ಅವರು? ಪಕ್ಷದ ಶಿಸ್ತು ಉಲ್ಲಂಘಿಸಿದ್ರೆ ಶಾಮನೂರು ಶಿವಶಂಕರಪ್ಪ ಅವ್ರ ಮೇಲೆ ಪಕ್ಷದ ಶಿಸ್ತು ಎಲ್ಲಿ ಹೋಯ್ತು? ಯಾಕೆ ಮಾಡಿಲ್ಲ? ಪಕ್ಷದ ಇಂಟರ್ನಲ್ ವಿಷಯ ಅದು. ಹಾಗಂದ್ರೆ ಅವ್ರು ಇಂಟರ್ನಲ್ ವೋಟಿಂಗ್ ಮಾಡಿಸ್ಕೊಳ್ಳಿ, ಮುಸಲ್ಮಾನರ ಹತ್ರ ಯಾಕೆ ಬರ್ತಾರೆ? ನಮ್ಮ ಧರ್ಮ ಬಿಟ್ಟು ವೋಟ್ ಮಾಡಿಸಿ ಅಂತ ಯಾಕೆ ಹೇಳ್ತಾರೆ? ಹಿಂಗೆ ಆದ್ರೆ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ, ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ ಅನ್ನಿ, ವೋಟ್ ಹಾಕಬಾರ್ದು ಅಂತ ಕರೆಕ್ಟ್. ಅದು ಅಲ್ಲಿ ತನಕ ನಿಮ್ ಕೈಲಿದೆ ರೀ. ಉಳಿದದ್ದು ಪಕ್ಷದಲ್ಲಿ ಶಿಸ್ತು ಹೆಂಗ್ ಕಾಪಾಡಬೇಕು, ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು, ಯಾರಿಗೆ ರಿವಾರ್ಡ್ ಮಾಡಬೇಕು, ಆ ಪಾರ್ಟಿಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸಮುದಾಯಕ್ಕೆ ನಷ್ಟ. ನಸೀರ್ ಅಹಮದ್ ನ ತೆಗೆದಿದ್ದು ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ. ನೋಡ್ರಿ, ಆಸ್ ಅ ನಸೀರ್ ಅಹಮದ್ ಮುಸ್ಲಿಂ ಆಗಿರೋದ್ರಿಂದ ಅವರ ಮೇಲೆ ಉಲೇಮಾಗಳಿಗೆ ಹಕ್ಕಿದ್ರೆ ಬಿಟ್ಟು ಬರೀ ಆ ಕಾಂಗ್ರೆಸ್ ನಾವು ಬೇರೆ ಪಾಲಿಟಿಕ್ಸ್ ಮಾಡೋಣ ಅಂತ ಹೇಳ್ಕೊಳ್ಳಿ. ಅದು ಇನ್ನ ಇತ್ತೀಚೆಗೆ ಅಬ್ದುಲ್ ಜಬ್ಬಾರ್ಗೆ ಹೇಳಿ ಬಿಟ್ಟು ಬರೀ ಆ ಕಾಂಗ್ರೆಸ್ ಬೇರೆ ಪಾಲಿಟಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇವತ್ತು ನಮ್ಮ ಕಾಂಗ್ರೆಸ್ಸಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಹಿರಂಗವಾಗಿ ಇವತ್ತು ಉಲಮಾಗಳು ಕೂಡ ಹೇಳಿದ್ರು, ಮುಸಲ್ಮಾನರಿಂದ ಕಾಂಗ್ರೆಸ್, ಕಾಂಗ್ರೆಸ್ ಮುಸಲ್ಮಾನರಲ್ಲ. ನಮಗೆ ಕಾಂಗ್ರೆಸ್ ಬೇಡ, ಆದ್ರೆ ಕಾಂಗ್ರೆಸ್ಗೆ ಮುಸಲ್ಮಾನರು ಬೇಕೇ ಬೇಕು. ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿಯಿಂದ ವೋಟ್ ಬಂದಿಲ್ಲ, ನಮ್ಮ ಸಮುದಾಯದಿಂದ ವೋಟ್ ಬಂದಿದ್ದು. 38% ಬಿಜೆಪಿಯ ವೋಟ್ ಶೇರ್ 2018 ಎತ್ತು ನೋಡ್ಕೊಳ್ಳಿ, ಈ 2023 ಎತ್ತು ನೋಡ್ಕೊಳ್ಳಿ. 38% ವೋಟ್ ಶೇರ್ ಇಂಟ್ಯಾಕ್ಟ್ ಇದೆ ಅವ್ರದ್ದು. ಬಿಜೆಪಿಯ ಮತದಾರ ಕಾಂಗ್ರೆಸ್ ವೋಟ್ ಮಾಡಲಿಲ್ಲ, ಗ್ಯಾರಂಟಿಗೋಸ್ಕರ ವೋಟ್ ಮಾಡಲಿಲ್ಲ. ವೋಟ್ ಮಾಡಿದ್ದು 7% ಬೇರೆ ಪಕ್ಷಗಳಿಗೆ ನಾವು ವೋಟ್ ಮಾಡ್ತಿರೋ ಮುಸಲ್ಮಾನರು. JDS 13% ಬಂತು. ಟ್ರೆಡಿಷನಲಿ JDS ವೋಟ್ ಶೇರ್ 20%, ಈ ಸಲ 13 ಬಂತು. ಆ 7% ಮುಸಲ್ಮಾನರು ಒಂದು ಕಡೆ ಕಾಂಗ್ರೆಸ್ ಕೊಟ್ಟರಲ್ಲ, ಅದರಿಂದನೇ ಸರ್ಕಾರ ರಚಿಸಿದ್ದು ಕಾಂಗ್ರೆಸ್. ಇಬ್ರಾಹಿಂ ಅವರೇ, ಮುಸ್ಲಿಮರಿಗೆ ಅನ್ಯಾಯ ಆಗಿದೆ, ನೀವೇನ್ರಿ ಪಾರ್ಟಿ ಪರವಾಗಿ ನಿಂತ್ಕೊಂಡು ಮಾತಾಡ್ತಿದ್ದೀರಿ? ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅನ್ನೋಕ್ಕೆ ಹೇಳೋಕ್ಕಾಗಲ್ಲ. ಏನಾಗಿದೆ, ನಾನು ಒಂದು ಆಕಾಂಕ್ಷಿ ಆಗಿದ್ದೆ. ನಾನು ದಾವಣಗೆರೆಯಲ್ಲಿ 18 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ. ಲೋಕಲ್ ಬೇಸ್ ನನಗೂ ಗೊತ್ತು. ನನ್ನ ಜೊತೆ ಒಂದು 7-8 ಜನನೂ ಕೇಳಿದರು. ರಾಜಕೀಯದಲ್ಲಿ ಒಂದು ಡಿಸಿಷನ್ ಆಯಿತು. ನಾವು ಲಾಸ್ಟ್ ಮಿನಿಟ್ ತನಕ ಫೈಟ್ ಮಾಡಿದ್ವಿ. ಎಲ್ಲ ನಾಯಕರು ಕುತ್ಕೊಂಡು ಡಿಸ್ಕಸ್ ಮಾಡಿದರು. ರಂಜಾನ್ ಹಬ್ಬದ ದಿವಸನೇ ತಾಜ್ ವೆಸ್ಟ್ ಎಂಡ್ನಲ್ಲಿ ಒಂದು ಮೀಟಿಂಗ್ ಆಯಿತು. ಎಲ್ಲರೂ ಸೇರಿ ಆಯಿತು, ಈ ಸಲ ಒಪ್ಕೊಂಡ್ರು, ಅವ್ರಿಗೆ ಕೊಡೋಣ, ನಮ್ಮ ಸಿದ್ಧಾಂತ ಇದೆ ಹೀಗೆ, ಯಾರು ತೀರ್ಕೊಳ್ತಾರೆ ಅವ್ರ ಮನೇಲಿ ಕೊಡಬೇಕಂತ. ಅದರಲ್ಲಿ ಎಲ್ಲ ನಾಯಕರು ಇದ್ದರು. ನಸೀರ್ ಸಾಹೇಬರು ಇದ್ದರು, ಜಮೀರ್ ಸಾಹೇಬರು ಇದ್ದರು, ಹ್ಯಾರಿಸ್ ಅವರು ಇದ್ದರು, ನಾಸಿರ್ ಹುಸೇನ್ ಅವರು ಇದ್ದರು, ರಿಜ್ವಾನ್ ಅರ್ಷದ್ ಅವರು ಇದ್ದರು, ಸಲೀಂ ಅಹಮದ್ ಅವರು, ಎಲ್ಲ ನಾಯಕರು ಇದ್ದರು. ಒಂದಿಬ್ಬರು ನಾಯಕರು ಅಬ್ಸೆಂಟ್ ಇದ್ದರು. ಅವ್ರಿಗೆ ಓವರ್ ದಿ ಫೋನ್ ಕನ್ಸೆಂಟ್ ತಗೊಂಡು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದರು. ಅನೌನ್ಸ್ ಮಾಡಿದ ಮೇಲೆ ಅಲ್ಲಿಗೆ ಮುಗೀತು. ನಾವು ಒಪ್ಕೊಂಡ್ವಿ. ಇಲ್ಲ, ಅದೇ ಮೀಟಿಂಗ್ನಲ್ಲಿ ನಾವು ಹೇಳಬೇಕಿತ್ತು, ನಾವು ಇದನ್ನು ಒಪ್ಪಲ್ಲ ಅಂತ ಬರಬೇಕಿತ್ತು. ಬಂದಿಲ್ಲ, ನಾವು ಒಪ್ಕೊಂಡ್ವಿ. ಒಪ್ಕೊಂಡು ಬಂದ್ರಿ ಅಂತ ಪಕ್ಷದ ಡಿಸಿಷನ್. ನೀವು ಪಾರ್ಟಿಯ ಸಂಪ್ರದಾಯ ಯಾರಾದ್ರೂ ತೀರೋಗ್ಬಿಟ್ರೆ ಸಂಬಂಧಪಟ್ಟವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಂಪ್ರದಾಯಗಳು ಪಾರ್ಟಿಲಿ ಇರ್ತವೆ. ಆ ಸಂಪ್ರದಾಯದ ಪಾಲನೆ ಆಗಿದೆ. ನಾನು ನಿಮಗೆ ಕೇಳ್ತಾ ಇರೋದು, ತಾಜ್ ವೆಸ್ಟ್ ಎಂಡ್ ಮೀಟಿಂಗ್ ನಲ್ಲಿ ನಿಮ್ ಲೀಡರ್ಸ್ ಒಪ್ಕೊಂಡು ಯಾಕೆ ಧರ್ಮ ಗುರುಗಳು ಬಂದು ರಿಜ್ವಾನ್ ಮನೆಯಲ್ಲಿ ಸುರ್ಜೇವಾಲಾ ಕೂಡ ಕೂತ್ಕೊಂಡು ಭರವಸೆ ಕೊಡ್ಲಿಲ್ವಾ, ಕೊಡ್ತೀವಿ ನೀವು ಸಮುದಾಯಕ್ಕೆ ಅಂತ? ಮೀಟಿಂಗ್ ಆಗಿಲ್ಲ ರಿಜ್ವಾನ್ ಅರ್ಷದ್ ಅವರು. ತಾಜ್ ವೆಸ್ಟ್ ಎಂಡ್ ಡಿಸೈಡ್ ಆಗ್ಲಿಲ್ವಾ? ಅದು ಏನು ಡಿಸೈಡ್ ಆಗ್ಲಿಲ್ವಾ ಸರ್? ಅದಾದ್ಮೇಲೂ ಮೀಟಿಂಗ್ ಆಯ್ತಲ್ಲ ಸರ್. ಡಿಸಿಷನ್ ತಗೊಂಡ್ಮೇಲೂ ಲಾಸ್ಟ್ ಟೈಮ್ ಹಿಂಗೆ ಮಾಡಿ ಸೈಫುಲ್ಲಾ ಅವ್ರಿಗೆ ಟಿಕೆಟ್ ಕೊಟ್ಟು ವಾಪಸ್ ತಗೊಂಡಿಲ್ವಾ? ಡಿಸಿಷನ್ ಆದ್ರೂ ವಾಪಸ್ ತಗೊಳಕ್ಕಾಗಲ್ವಾ? ಇಬ್ರಾಹಿಂ
ಲಾಸ್ಟ್ ಟೈಮು ಟಿಕೆಟ್ ಕೊಟ್ಟು ವಾಪಸ್ ತಗೊಂಡಿಲ್ಲ. ಲಾಸ್ಟ್ ಟೈಮ್ ಬಿ ಫಾರ್ಮ್ ಇಶ್ಯೂ ಮಾಡಿದ್ರು, ಅದು ಅವರೇ ಆಗಿ ತಿದ್ದಿ SS ಮಲ್ಲಿಕಾರ್ಜುನ್ ಅಂತ ಬಿ ಫಾರ್ಮ್ ಮೇಲೆ ಬರ್ದಿ ಕೊಟ್ಟಿದ್ರು. ಅವಾಗ ಅದು ರಿಜೆಕ್ಟ್ ಆಗಿತ್ತು. ಇದು ತಪ್ಪು, ಕೊಟ್ಟು ಕಸ್ಕೊಂಡಿಲ್ಲ. ಅವರಾಗಿ ಅವ್ರಿಗೆ ಏನು ಮನವರಿಕೆ ಆಯಿತು, ಪಾಪ ಅವ್ರು ಮೊನ್ನೆ ತೀರ್ಕೊಂಡ್ರು. ನಮ್ಮ ಒಳ್ಳೆ ಜನನಾಯಕರು ನಮ್ಮ ದಾವಣಗೆರೆಯವರು ತೀರ್ಕೊಂಡ್ರು. ಅವರು ಆವಾಗ ಅವ್ರದ್ದು ತೀರ್ಮಾನ ಅದು. ಸೊ ತಾವು ಒಪ್ಕೊಳ್ಳೋದಿಲ್ಲ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತೇನು ತಾವು ಒಪ್ಕೊಳ್ಳೋದು? ಪಕ್ಷದಲ್ಲಿ ಎಲ್ಲೂ ಅನ್ಯಾಯ ಆಗಿಲ್ಲ. ನಾವು ಒಪ್ಕೊಂಡಿದ್ಮೇಲೆ ಹೆಂಗೆ ಅನ್ಬೇಕು? ನಾವು ಒಪ್ಕೊಂಡಿವಿ ತಾನೆ, ಆ ಮೀಟಿಂಗಲ್ಲಿ ಒಪ್ಕೊಂಡಿವಿ ತಾನೆ. ಒಪ್ಕೊಂಡಿದ್ಮೇಲೆ ಮುಗೀತು, ಒಪ್ಕೊಂಡ್ವಿ. ಎಲೆಕ್ಷನ್ಗೆ ಹೋಗ್ಬೇಕು. ಮೀಟಿಂಗ್ಗಳೇನು ಅದಾದ ನಂತರ ನಡೆದ ಮೀಟಿಂಗ್ಗಳೇನು? ಅದಾದ ನಂತರ ಯಾವುದೇ ಮೀಟಿಂಗ್ ನಡೆದಿಲ್ಲ. ದಟ್ ವಾಸ್ ಫೈನಲ್ ಮೀಟಿಂಗ್. ದಟ್ ವಾಸ್ ಫೈನಲ್ ಮೀಟಿಂಗ್. ಹಿ ಶುಡ್ ನಾಟ್ ಇಂಟರ್ವೇನ್. ಅವ್ರು ಮಾತಾಡ್ತಿರುವಾಗ ನಾವು ಇಂಟರ್ವೇನ್ ಮಾಡಿಲ್ಲ. 7 ಜನ ಹಾಕಿದ್ವಿ. ಹೌದು ಹಾಕಿದ್ವಿ. ಅದು ಬಂಡಾಯ ನಾಯಕರಿದಾರಲ್ಲ, ಇವರೆಲ್ಲ ಏನ್ ಹೇಳ್ತಿರೋದು? ಒಂದೇ ಹೆಸರು ಒಂದೇ ಹೆಸರು. ಒಂದೇ ಹೆಸರು ನಮ್ಮ ನಾಯಕರು ಇಟ್ಕೊಂಡು ಕುತ್ಕೊಂಡಿದ್ದು. ಡಿಸಿಷನ್ ತಗೊಂಡ್ಬಿಟ್ರಲ್ಲ ಅಲ್ಲಿ. ಅವ್ರು ಬೇರೆ ಹೆಸರು ಹೇಳಿದ್ ಯಾವ್ದೋ ಚಿತ್ರದುರ್ಗದ ಹೇಳಿದ್ರು. ನಮ್ದು ಯಾರು 6 ಜನದ ಯಾರು ಮಾತಾಡಿಲ್ಲ. ಒಂದು ಮೀಟಿಂಗ್ ನಲ್ಲಿ ಒಬ್ಬ ನಾಯಕರು ಹೇಳಿದ್ರು, ನಂದು ಮುಜಮ್ಮಿಲ್ ಹುಸೇನ್ ಇದ್ದಾರೆ ಅವ್ರದ್ದು, ಮತ್ತೆ ಖಾಲಿದ್ ಅಂತ ನಮ್ಮ ಸೈಯದ್ ಖಾಲಿದ್ ಸೈಫುಲ್ಲಾ ಅವ್ರ ಮಗ ಅವರು ಇದ್ದಾರೆ, ಪರಿಗಣನೆಗೆ ತಗೋಬಹುದು ಅಂತ ಅವರು ಹೇಳಿದ್ರು. ಅದು ಆ ಮೀಟಿಂಗ್ನಲ್ಲಿ ನಾನು ಇದ್ದೆ. ಅದಕ್ಕಿಂತ ಮುಂಚೆ ಏನು ಮೀಟಿಂಗ್ ಆಗಿದ್ವಲ್ಲ, ಅದು ಜನರಲ್ ಮೀಟಿಂಗ್. ಎಲ್ಲರೂ ಒಂದು 150 ಜನ ಇದ್ರು. ಅದರಲ್ಲಿ ಎಲ್ಲರೂ ಮಾತಾಡಿದ್ರು. CM ಹತ್ರ ಇವರೆಲ್ಲರೂ ಹೋದಾಗ ಏನು ಮಾತಾಡಿದ್ರು, DCM ಹತ್ರ ಮೀಟಿಂಗ್ ಮಾಡಿದಾಗ ಏನು ಮಾತಾಡಿದ್ರು, ಸುರ್ಜೇವಾಲಾ ಅವ್ರ ಜೊತೆ ಮೀಟಿಂಗ್ ಆದಾಗ ಏನು ಮಾತಾಡಿದ್ರು, ಎಲ್ಲರೂ ಒಂದೇ ಹೆಸರು ತಗೊಂಡು ಹೋದ್ರು. ಅದು ನಮಗೂ ನೋವಿದೆ. ನಾವು 18 ಹೌದು. ಸಲೀಂ ಅಹಮದ್ ಆಗ್ತಾರಲ್ವಾ? ಯಾಕೆ ಸಲೀಂ ಅಹಮದ್ ತಗೊಂಡ್ರು? ಯಾಕೆ ಪ್ರೆಸೆಂಟ್ ಮಾಡಕ್ಕಾಗಿಲ್ಲ? ಸೇರಿ ಹೋಗ್ತಾರೆ ಹಿರಿಯ ನಾಯಕರು. ನಾಗರಾಜ್ ಯಾದವ್ ಎರಡೂ ಮುಸ್ಲಿಂ ಮುಖಂಡರು ಮಾತಾಡಿದ್ರು, ಕಾಂಗ್ರೆಸ್ ವಿಚಾರ ಮಾತಾಡಿದ್ರು. ನಾನು ಅಧಿಕೃತವಾಗಿರ್ತಕ್ಕಂಥ ವಕ್ತಾರನಾಗಿ ಹೇಳ್ತಾ ಇದ್ದೀನಿ ಕೇಳಿ. ಟಿಕೆಟ್ ಫೈನಲ್ ಆಗುವವರೆಗೂ ಕೂಡ ಎಲ್ಲರಿಗೂ ಹಕ್ಕಿರ್ತದೆ. ಅಲ್ಲಿ 80,000 ಮುಸಲ್ಮಾನರಿದ್ದಾರೆ, ಅವ್ರ ಹಕ್ಕನ್ನು ಅವ್ರು ಪ್ರತಿಪಾದನೆ ಮಾಡೋದು ತಪ್ಪಿಲ್ವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅವ್ರು 80,000 ಜನ ಇದ್ದಿದ್ದಕ್ಕೆ ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡಿದ್ದು ಕೂಡ. ದಯವಿಟ್ಟು ಮಾತಾಡಬೇಡಿ. ದಿಸ್ ಇಸ್ ನಾಟ್ ಫೇರ್. ಐ ವಿಲ್ ನಾಟ್ ಅಗ್ರಿ. ದಿಸ್ ಇಸ್ ನಾಟ್ ಫೇರ್. ಬುಲ್ಡೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ನಾಟ್ ಕರೆಕ್ಟ್. ಮೇಕ್ ಅಸ್ ಗೆಟ್ ಅಬ್ದುಲ್ ರಜಾಕ್ ಅವ್ರ ಜೊತೆ ಮಾತಾಡಂಗಿಲ್ಲ. ಕಾಂಗ್ರೆಸ್ ಆಂತರಿಕ ವಿಚಾರದಲ್ಲಿ ಯಾರನ್ನ ಮೂಗು ತೋರಿಸಲಿಕ್ಕೆ ನಾನಿರ್ದಿ ಅಧಿಕೃತವಾಗಿರ್ತಕ್ಕಂಥವ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಮುಸಲ್ಮಾನ ಟಿಕೆಟ್ಗಳು ತಪ್ಪಿಲ್ವೇ ಇಲ್ಲ ಅಂತ ಹೇಳ್ತಾ ಇದೀವಿ. 80,000 ಜನ ಇರ್ತಕ್ಕಂಥದ್ದು ಸತ್ಯ, ಟಿಕೆಟ್ ಕೊಡಬೇಕಾಗಿರೋದು ಸತ್ಯ. ಆದರೆ ಟಿಕೆಟ್ ಹಂಚುವ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಜಾತಿಯ ಆಧಾರದ ಮೇಲೆ ಕೊಡೋದಿಲ್ಲ. ನಾವು BJPನೂ ಅಲ್ಲ, ನಾವು JDS ಅಲ್ಲ. ನಾವು ಜಾತಿ ಒಂದು ಅಂಶ ಆದರೆ ಅಲ್ಲಿ ಹಲವಾರು ವಿಚಾರಗಳು, ಮಾನದಂಡಗಳನ್ನ ಇಟ್ಟಿರ್ತೀವಿ ನಾವು. ಅಲ್ಲಿ ಸ್ಥಳೀಯ ದಯವಿಟ್ಟು ಇಂಟರ್ಫಿಯರ್. ಸ್ಥಳೀಯವಾಗಿರ್ತಕ್ಕಂತಹ ನೋಡ್ರಿ, ಜಾತಿ ಒಂದು ಅಂಶ ಆಗ್ತದೆ. ವಿನ್ನಬಿಲಿಟಿ ಒಂದು ಕಡೆ, ಎರಡನೇದು ಹೇಳ್ತಾ ಇದೀನಿ ಕೇಳಿ, ಇನ್ನೊಂದು ಲೋಕಲ್ ವಿಚಾರಗಳು, ಲೋಕಲ್ ಎಲ್ಲರನ್ನೂ ತಗೊಂಡು ಹೋಗ್ತಕ್ಕಂಥ ನಾಯಕರು ಯಾರು, ಮತ್ತು ಅಲ್ಪಸಂಖ್ಯಾತರನ್ನ ಒಪ್ಕೊಳ್ತಕ್ಕಂಥ ನಾಯಕರು ಯಾರು, ಎಲ್ಲರ ವಿಚಾರಗಳನ್ನ ನೋಡಿಕೊಂಡು. ಆದರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಮುಸಲ್ಮಾನರ ಜೊತೆಯಲ್ಲಿ ಡಿಬೇಟ್ ಮಾಡಬೇಕು, ಅವರ ಚರ್ಚೆ ಮಾಡಬೇಕು, ಅವರ ಕಾನ್ಫಿಡೆನ್ಸ್ ತಗೊಳ್ಳಿದ್ರೆ ಮಾಡಬಾರ್ದು ಅಂತಕ್ಕಂಥ ಔದಾರ್ಯ ಯಾರ ಪಾರ್ಟಿ ಇಟ್ಟಿದ್ದೀರಿ ಅದು ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತಾ ಇದ್ದೀನಿ. ಇವರಿಗೆ ಗೊತ್ತಿಲ್ಲ ಆಂತರಿಕ ಏನಾಗಿದೆ ಅಂತ. ವಿ ಹ್ಯಾವ್ ಕನ್ಸಲ್ಟೆಡ್ ಆಲ್ ದ ಮುಸ್ಲಿಂ ಲೀಡರ್ಸ್ ಇನ್ ದಿಸ್ ಮ್ಯಾಟರ್ ಅಂಡ್ ಟೇಕನ್. ಔದಾರ್ಯ ಏನದು? ಔದಾರ್ಯ ಏನು? ಯಾಕೆ ಸದ್ಯ ವೋಟ್ ಹಾಕಲ್ವಾ ಅವರು? ಒಂದು ನಿಮಿಷ ರೀ. ಏನ್ ಬಿಜೆಪಿ ಅವ್ರ ಮೀಟಿಂಗ್ ಮಾಡ್ಬೇಕಾ ಮುಸ್ಲಿಂ ಮುಖಂಡರ ಜೊತೆಗೆ? ಕೇಳಿ, ಬಿಜೆಪಿ ಅವ್ರ ಮೀಟಿಂಗ್ ಮಾಡಕ್ಕೆ ಕಾಂಗ್ರೆಸ್ ಪಕ್ಷ ಹೇಳ್ತೀನಿ ಕೇಳಿ. ಯಾಕೆ ಔದಾರ್ಯ ಪದ ಯೂಸ್ ಮಾಡಿದೀನಿ ಅಂತಂದ್ರೆ, ಎಲ್ಲರನ್ನೂ ಕನ್ಸಲ್ಟ್ ಮಾಡತಕ್ಕಂಥ ಪಕ್ಷ ನಮ್ದು. ಅದು ನಮ್ಮ ಐಡಿಯಾಲಜಿಯಲ್ಲಿ ಒಂದು ಭಾಗ. ಆ ಭಾಗವಾಗಿ ಕನ್ಸಲ್ಟ್ ಮಾಡ್ತೀವಿ. ವಿ ಆರ್ ನಾಟ್ ಟೇಕನ್ ಎನಿಬಡಿ ಫಾರ್ ಗ್ರಾಂಟೆಡ್. ನಾವು ಮುಸಲ್ಮಾನರಿದ್ರೆ, ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ದಾವಣಗೆರೆ ಸೌತ್ ಅಲೋನ್ ಕೆನಾಟ್ ಡಿಸೈಡ್ ದ ಡಿಸಿಷನ್ ಆಫ್ ಆಲ್ ದ ಮುಸ್ಲಿಮ್ಸ್ ಇನ್ ದ ಸ್ಟೇಟ್ ಆರ್ ಇನ್ ಇಂಡಿಯಾ ಅಂತ ಮಾತು ಹೇಳ್ತಾ ಇದ್ದೀನಿ. ಡೋಂಟ್ ಟ್ರೈ ಟು ಎಸ್ಕಲೇಟ್ ಇಟ್ ಟು ದ ಎಂಟೈರ್ ಸ್ಟೇಟ್ ಲೆವೆಲ್ ಅಸ್ ಸಚ್ ಅಂತ ಹೇಳ್ತೀನಿ. ಯಾರು ಎಸ್ಕಲೇಟ್ ಮಾಡ್ತೀರಾ? ಈಗ ಕೆಲವು ಮಾಧ್ಯಮಗಳು, ನಮ್ಮ ಪಾರ್ಟಿಯವರಲ್ಲ ರೀ. ದಿನ ಬೆಳಗ್ಗೆ ಜಮೀರ್ ಜಮೀರ್ ವಿಚಾರ ಹೇಳೋಣ. ಜಮೀರ್ ಕಾಂಗ್ರೆಸ್ ಬಂದಾಗ
ನಾವೀಗ ಮೊನ್ನೆ ಮಂತ್ರಿ ಮಾಡಿದಾಗ ಕೂಡ ಸಿದ್ದರಾಮಯ್ಯ ಅವರು 4 ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಅವರಿಗೆ. ನಾವೆಲ್ಲ ಅಲ್ಪ ಸೈಡ್ ಲೈನ್ ಮಾಡಿದ್ವಿ. ಈಗ ಹೇಳ್ತೀನಿ, ಸ್ಪೀಕರ್ ಯಾರು ಇದ್ದಾರೆ ನಾನು ಹೇಳ್ತೀನಿ ಕೇಳಿ. ಒಂದು ಸತ್ಯ ಒಪ್ಕೋಬೇಕಾದ್ರೆ ಅಲ್ಪಸಂಖ್ಯಾತರು ಯಾರು ಬಹುಸಂಖ್ಯಾತ ಇದ್ದಾರೋ ಅವರೆಲ್ಲರೂ ಕೂಡ ಅವರ ಕನ್ಸಲ್ಟ್ ಮಾಡಿ ನಾವು ಅವ್ರಿಗೆ ಟಿಕೆಟ್ ಶಾಮನೂರವ್ರ ಮನೆ ಕೊಟ್ಟಾಗ ಅದು ಎಲ್ಲರ ತೀರ್ಮಾನ ಆಗಿತ್ತು, ಕೇವಲ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಆಗಿರಲಿಲ್ಲ. ದಟ್ ಈಸ್ ವೇರ್ ಐ ಆಮ್ ಸೇಯಿಂಗ್ ದಟ್ ಹೈಕಮಾಂಡ್ ಎಲ್ಲ ಧರ್ಮಗಳನ್ನ ಎಲ್ಲ ಜಾತಿಗಳನ್ನ ಒಗ್ಗೂಡಿಸಿ ಕನ್ಸಲ್ಟ್ ಮಾಡಿ ಟಿಕೆಟ್ ಕೊಡ್ತಕ್ಕಂಥ ಪದ್ಧತಿ ಯಾರೋ ಈ ಪಕ್ಷದ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಮಾತ್ರ ಇರ್ತಕ್ಕಂಥ ಹೇಳ್ತೀನಿ. ಮುಗಿಸ್ತೀನಿ ಒಂದು ನಿಮಿಷ ಆಮೇಲೆ ಮುಗಿಸ್ರಿ ಸರ್. ಸೆಂಟ್ರಲ್ ಯಾಕೆ ಸರ್ ನೀವು ಮಾತಾಡಿ ಒಂದು ನಿಮಿಷ 5 ನಿಮಿಷ ಸರ್ 2 ನಿಮಿಷ ಬಿಡಿ. ನಾಗರಾಜ್ ನಾಟ್ ಎಟ್ ಕಮ್ ಟು ಮೇನ್ ಸಬ್ಜೆಕ್ಟ್. ಈಗ ಒಂದು ನಿಮಿಷ ಸರ್. ಅಬ್ದುಲ್ ರಜಾಕ್ ಅವ್ರನ್ನ ನೀವು ಕನ್ವಿನ್ಸ್ ಮಾಡಬೇಡಿ, ಅವ್ರು ನಿಮ್ಮ ಎಕೋಸಿಸ್ಟಮ್ ಸರ್. ಅವ್ರು ಯಾರು ಸರ್ ನಮ್ಮನ್ನು ಮೂಗು ತೋರ್ಸಕ್ಕೆ? ಮಾಡಬೇಡ್ರಿ. Who are you? ಅಲ್ಪಸಂಖ್ಯಾತರು ನಾನು ಅಲ್ಪಸಂಖ್ಯಾತರಿಗೆ ಜಾಸ್ತಿ ಸೇವೆ ಮಾಡಿ ಈ ರಾಜಕೀಯದಿಂದ ಹೆಚ್ಚಾಗಿ ಅಲ್ಪಸಂಖ್ಯಾತ ಸೇವೆ ಮಾಡೋದು ನಾಗರಾಜ್ ಅಂತ ಅವರು ಏನ್ ಮಾತಾಡ್ತಾರೆ ಇವರು? ನಾವು ಅವರು ಈ ರೀತಿ ನಾಗರಾಜ್ ಯಾದವ್ ಈ ಪ್ಯಾನೆಲ್ ನಲ್ಲಿ ಕಾಂಗ್ರೆಸ್ I will defend my party. I will answer in part. I will tell you more. 1 minute time. Let 2028. ನಾನು ಇವತ್ತು ಹೇಳಿದೆ ಈ ಧಮಕಿಗೆಲ್ಲ ಎದೆಲ್ಲ ಕುತ್ಕೊಳ್ಳೋಣ ಕಣ್ರಿ. ನಿಮ್ಮಂತ ಮುಸಲ್ಮಾನರಿಗೆ ಗೌರವ ಕೊಡಬೇಕು. ಒಂದು ನಿಮಿಷ ರಜಾಕಿ ನಡ ಮುಸ್ಲಿಂ ರೆಪ್ರೆಸೆಂಟೇಟಿವ್ ಅವಕಾಶವಾದ ರಾಜಕಾರಣ ಮಾಡ್ತಕ್ಕಂಥವ್ರು, ಧರ್ಮರಾಜ ರಾಜಕಾರಣ ಮಾಡ್ತಕ್ಕಂಥವ್ರು ನಾನಾಗಿ ಒಪ್ಕೋಬೇಕು. ನಮ್ಮಲ್ಲಿದ್ದ ಮುಸ್ಲಿಂ ಹೇಳ್ತೇನೆ ಕೇಳಿ, ಎಲ್ಲರನ್ನು ಪ್ರೀತಿ ಮಾಡೋ ಮುಸ್ಲಿಂ ನಮ್ಮಲ್ಲಿದ್ದಾರೆ. ಹಿಂದೂಗಳು ಯಾರು ಗೊತ್ತೇನೋ ಇವ್ರ ತರ ಬೇಕಾದಂಗೆ ಜಾತಿ ಧರ್ಮದ ರಾಜಕಾರಣ ಮಾಡಕ್ ಹೋಗ್ತಾರೆ. ರಜಾಕ್ ಟಿಕೆಟ್ ಕೇಳಿದ್ದ ತಪ್ಪು ಅನ್ನೋರಂಗ್ ಮಾತಾಡ್ತಾರೆ. ಅವ್ರನ್ನ ಕನ್ಸಲ್ಟ್ ಮಾಡ್ತೀವಿ, ಅವ್ರ ಅವಕಾಶ ಕೊಡ್ತೀವಿ, ಮುಂದಿನ ಕೊಡ್ತೀವಿ. ಈಗ ತಗೊಂಡಿರೋ ನಿರ್ಧಾರಗಳು 13% ಕೇಳುವ ಹಕ್ಕು ನಿಮಗಿದೆ. ನಾಗರಾಜ್ ಯಾದವ್ ಹೇಳ್ತಾ ಇರೋದು ಟಿಕೆಟ್ ಕೇಳುವ ಹಕ್ಕು ನಿಮಗಿದೆ, ಸಿಗದೆ ಇದ್ದಾಗ ಬೇಜಾರು ಮಾಡ್ಕೊಳ್ಳೋ ಹಕ್ಕು ನಿಮಗಿಲ್ಲ. ಬೇಜಾರು ಮಾಡ್ಕೊಳ್ಳೋ ಹಕ್ಕು ನಿಮಗಿಲ್ಲ. ಮುಸ್ಲಿಂ ಮಾತ್ರ ಅಲ್ಲ, ನಾ ಹೇಳ್ತೀನಿ ಕೇಳಿ. ಇವತ್ತಾಯ್ತವ ಯಾವ್ದವರು ನಾವು ಇದ್ದೀವಿ 40 ಲಕ್ಷ ಜನ, ಮಂತ್ರಿ ಮಾಡಿಲ್ಲ, ಅದೇ ಪಾರ್ಟಿನ ಬೈಕೊಂಡು ಕೂತ್ಕೋಬೇಕಾ? ಹೇಳಿ ನೋಡೋಣ. ನಾವೆಲ್ಲ ರೆಪ್ರೆಸೆಂಟೇಟಿವ್ ಹೇಳಿ ನೋಡೋಣ. ಎಲ್ಲ ಮಾತಾಡಕ್ ಹೋಗ್ಬೇಡಿ, ಸುಮ್ಮನೆ ಎತ್ಕೊಳ್ಳಿ. ನಾನು ಹೇಳ್ತೀನಿ ಕೇಳಿ, ಎಲ್ಲಾ ಜಾತಿಗೂ ಅವ್ರ ಆಧಾರ ಕೇಳ್ತಾರೆ. ಒಂದ್ ನಿಮಿಷ ತಿಳ್ಕೊಳ್ರಿ. KM ಸೈಯದ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೈಯದ್ ಅವರು ನಮಸ್ಕಾರ. ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.